ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನೀವು ದೇವರಿಗೆ ವಿಶೇಷವುಳ್ಳ ವ್ಯಕ್ತಿಯಾಗಿದ್ದೀರಾ. ಅದಕ್ಕೆ ಆಧಾರ ವಾಕ್ಯ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 7ನೇ ವಚನ. ನಿಮ್ಮ ತಲೆಯ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ, ಹೆದರಬೇಡ್ರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಪ್ರೀತಿಯುಳ್ಳ ದೇವಜನರೇ, ನೀವು ದೇವರ ದೃಷ್ಟಿಯಲ್ಲಿ ಅಮೂಲ್ಯರಾಗಿದ್ದೀರಾ. ಈ ಲೋಕದಲ್ಲಿ ಕೆಲವೊಮ್ಮೆ ನಾವು ಹೀಗೆ ಅಂದುಕೊಳ್ಳುತ್ತೇವೆ, ಯಾರಿಗೂ ನಾನು ಮುಖ್ಯವಲ್ಲ, ಯಾರೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ನನ್ನ ಜೀವನಕ್ಕೆ ಆಧಾರ ಬೆಲೆ ಇಲ್ಲವೇ ಇಲ್ಲ. ಆದರೆ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ಮಗಳೇ, ಮಗನೇ, ನೀನು ನನಗೆ ಬಹಳ ಬಹಳ ಅಮೂಲ್ಯರು. ನೋಡ್ರಿ, ನಿಮ್ಮ ತಲೆಯ ಕೂದಲುಗಳನ್ನು ಎನಿಸುವಷ್ಟು ದೇವರು ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾರಂತೆ. ಮನುಷ್ಯರು ಮರೆತು ಹೋದರೂ ದೇವರು ನಿಮ್ಮನ್ನು ಮರೆಯುವುದಿಲ್ಲ. ಇನ್ನೊಂದು ಸಾರಿ ಹೇಳ್ತೇನೆ, ನಾನು ನಿನ್ನ ಜೊತೆ ಇರ್ತೇನೆ, ನಿನಗಾಗಿ ಎಲ್ಲ ಮಾಡ್ತೇನೆ ಅಂತ ಹೇಳಿದವರು ನಿಮ್ಮನ್ನು ಮರೆತು ಹೋಗಿರ್ಬೋದು, ದೇವರು ನಿಮ್ಮನ್ನು ಮರೆಯೋದಿಲ್ಲ. ಒಂದು ಅದ್ಭುತವಾದ ಸಾಕ್ಷಿ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾನೆ. ಒಬ್ಬ ಯುವತಿ, ಅವಳ ಜೀವನದಲ್ಲಿ ನಿರಾಶೆ, ನಿಂದೆಗಳು, ಸಮಸ್ಯೆಗಳು, ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ. ಆತ್ಮಹತ್ಯೆ ಮಾಡ್ಕೊಂಡು ಬಿಡೋಣ ಅಂಥೇಳಿ ಅವಳು ತೀರ್ಮಾನ ಮಾಡಿದಳ್ರಿ. ಕೆಲವರಿಗೆ ಕೊನೆಯ ಆಸೆ ಇರುತ್ತೆ ನೋಡ್ರಿ. ಇವಳಿಗೆ ಕೊನೆಯ ಆಸೆ ಏನಂದರೆ, ಆತ್ಮಹತ್ಯೆ ಮಾಡಿಕೊಳ್ಳೋ ಮುಂಚೆ ಒಂದು ಬೈಬಲ್ನ ಓದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಳೋಣ. ಎಷ್ಟು ಭಕ್ತರು ನೋಡ್ರಿ. ದೇವ ಮಕ್ಕಳು ಆತ್ಮಹತ್ಯೆ ಮಾಡ್ಕೋಬಾರ್ದು. ದೇವರು ಕೊಟ್ಟ ಆತ್ಮ, ನಾವು ಅದನ್ನು ಆತ್ಮಹತ್ಯೆ ಮಾಡಿಕೊಂಡರೆ ನೇರವಾಗಿ ನಾವು ನರಕಕ್ಕೆ ಹೋಗೋದು, ಬೇರೆ ಆಪ್ಷನೇ ಇಲ್ಲ. ದೇವರು ಕೊಟ್ಟ ಜೀವವನ್ನು ದೇವರು ಮಾತ್ರ ತೆಗಿಬೇಕು. ಈ ಸಹೋದರಿ ಏನು, ಅವಳಿಗೆ ಕೊನೆಯ ಆಸೆ, ಬೈಬಲ್ನ ಓಪನ್ ಮಾಡಿ ಒಂದು ವಾಕ್ಯ ಓದಿ ಸತ್ತೋಗ್ಬಿಡೋಣ. ಬೈಬಲ್ ಓಪನ್ ಮಾಡ್ತಾಳೆ. ಇದೇ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 7ನೇ ವಚನ. ಅಪೂರ್ಣ ವಾಕ್ಯದಲ್ಲಿ ಅವಳಿಗೆ ಒಂದು ಪದ ದೇವ್ರ ಜೊತೆ ಮಾತಾಡಿದ್ರಂತ, ನೀವು ಗುಬ್ಬಿಗಳಿಗಿಂತ ಬಹಳ ಹೆಚ್ಚಿನವರು. ಆ ವಾಕ್ಯ ಅವಳ ಹೃದಯವನ್ನು ಸ್ಪರ್ಶಿಸ್ತದೆ. ನನ್ನ ಜೀವನ ಬಹಳ ಮುಖ್ಯ, ದೇವರು ನನ್ನನ್ನು ಪ್ರೀತಿಸ್ತಾರೆ, ನಾನು ದೇವರ ದೃಷ್ಟಿಯಲ್ಲಿ ಬಹಳ ಬೆಲೆಯುಳ್ಳವಳಾಗಿದ್ದೇನೆ ಎಂಬುದಾಗಿ ಅವಳು ಅರ್ಥ ಮಾಡಿಕೊಂಡ್ರು. ಅವತ್ತೇ ಜೀವನ ತಗೋಬೇಕಂತೇಳಿ ತೀರ್ಮಾನ ಮಾಡಿದಂಥ ಸಹೋದರಿ ದೇವರ ಹತ್ರ ಬಂದು, ಸ್ವಾಮಿ ಕ್ಷಮಿಸ್ರಿ, ಈ ಸೈತಾನನ ಆಲೋಚನೆ ತೆಗೆದು ಹಾಕ್ರಿ, ನೀ ಕೊಟ್ಟ ಜೀವನ ನಾನು ತಕ್ಕೊಳ್ಳೋದಿಲ್ಲ, ನೀವು ಗುಬ್ಬಿಗಳಿಗಿಂತ ಹೆಚ್ಚಿನವರಂತ ಹೇಳಿದ್ದೀರ, ನೀವು ಅಮೂಲ್ಯರಂತ ಹೇಳಿದ್ದೀರ, ನಾನು ನಿನ್ನ ನಂಬ್ತೇನೆ, ನನ್ನ ಜೀವಿತವನ್ನು ಆಶೀರ್ವಾದ ಮಾಡಿರಿ ಅಂತೇಳಿ ಪ್ರೇಯರ್ ಮಾಡಿದ್ಲು, ಒಪ್ಪಿಸ್ಕೊಟ್ಲು. ಅಂದಿನಿಂದ ಅವಳ ಜೀವಿತ ಬದಲಾಯಿತು. ಅಂದಿನಿಂದ ಒಂದು ಸಂತೋಷವನ್ನು ದೇವರು ಕೊಟ್ಟರು. ಪ್ರೀತಿಯುಳ್ಳ ದೇವಜನರು, ಇದನ್ನು ವಿಡಿಯೋ ವಾಚ್ ಮಾಡ್ತಾ ಇರುವ ನೀವು ಯಾರೇ ಆಗಿರ್ರಿ, ನಿಮ್ಮ ಜೀವಿತವನ್ನು ಕೊನೆಗೊಳಿಸಿಕೊಳ್ಳಬೇಡ್ರಿ. ನಿಮಗಾಗಿ ದೇವರ ಪ್ಲ್ಯಾನ್ ಇದೆ, ಯೋಜನೆ ಇದೆ. ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾರೆ. ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ ಆತ್ಮಹತ್ಯೆ ಅದಕ್ಕೆ ಪರಿಹಾರವಲ್ಲ. ಆದುದರಿಂದ ದೇವರಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ರಿ. ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ದೇವರು ಅರ್ಥ ಮಾಡ್ಕೊಳ್ತಾರೆ, ನಿಮಗೆ ಒಂದು ಅದ್ಭುತವನ್ನು ಮಾಡ್ತಾರೆ. ಹಾಗರಳು ಅರಣ್ಯದಲ್ಲಿ ಒಂಟಿಯಾಗಿದ್ಲು. ದೇವರು ಅವಳನ್ನ ಕಂಡ್ರಂದ್ರೆ. ಪ್ರವಾದಿಯಾದ ಎಲಿಯನು, ಅವನು ಸಹ ಬೇಸತ್ತೋಗ್ಬಿಟ್ಟ, ದೇವರೇ ನನ್ನ ಜೀವನ ತೊಗೊಳ್ರಪ್ಪ, ಸಾಕು, ಇನ್ನು ಸಾಕು, ನಾನು ಬಂದ್ಬಿಡ್ತೇನೆ, ನನಗೇನು ಸೇವೆ ಬೇಡ, ಏನು ಬೇಡ. ದೇವರು ಬಲಪಡಿಸಿದರು, ಊಟ ಕೊಟ್ಟರು, ಊಟ ಮಾಡು, ಇನ್ನು ನೀನು ಹೋಗಬೇಕಾದ ಪ್ರಯಾಣ ದೂರ ಇದೆಯಪ್ಪ, ಹೋಗಂತ ಕಳಿಸ್ಕೊಟ್ರು. ದೇವರು ಮುರಿದ ಹೃದಯವನ್ನು ಪುನಃ ಕಟ್ಟುತ್ತಾರೆ. 100 ಕುರಿ ಇತ್ತಂತೆ. ಒಬ್ಬ ಕುರುಬನಿಗೆ 1 ಕುರಿ ಕಾಣೆಯಾಯ್ತಂತೆ. 99 ಕುರಿಗಳನ್ನು ಬಿಟ್ಟು ಒಂದನ್ನು ಹುಡುಕ್ಲಿಕ್ಕೆ ಹೋದ. ಅದೇ ಥರ ನಿನ್ನ ಜೀವಿತವನ್ನು ದೇವರು ಇವತ್ತು ಹುಡುಕೊಂಡು ಬರಲಿಕ್ಕಿದ್ದಾರೆ. ದೇವರು ನಿನ್ನ ಬಳಿಯಲ್ಲಿ ಬರಲಿಕ್ಕಿದ್ದಾರೆ. ಆದುದರಿಂದ ಪ್ರೀತಿಯುಳ್ಳ ದೇವಜನರೇ, ನೀವು ಮನ ಕುಗ್ಗಿ ಸೋತು ಹೋಗಿ ತಪ್ಪಾದ ನಿರ್ಧಾರ ಮಾಡಬೇಡ್ರಿ. ಸೈತಾನನ ಆಲೋಚನೆಗೆ ಕಿವಿಗೊಡಬೇಡ್ರಿ. ನಿಮ್ಮ ಜೀವನದ ಕುರಿತು ದೇವರು ದೊಡ್ಡ ಯೋಜನೆ ಹಾಕಿದ್ದಾರೆ, ಪ್ಲ್ಯಾನ್ ಹಾಕಿದ್ದಾರೆ. ಎಲ್ಲ ಕಾರ್ಯಗಳು ಒಳ್ಳೆಯದಾಗುತ್ತೆ. ನೀವು ದೇವರಿಗೆ ವಿಶೇಷವಾಗಿದ್ದೀರಾ, ಅಮೂಲ್ಯರಾಗಿದ್ದೀರಾ. ನಿಮ್ಮ ಜೀವನ ಇನ್ನೂ ಮುಗದಿಲ್ಲ. ನಿಮ್ಮ ಜೀವನದ ಕತೆ ಇದೆ ನೋಡ್ರಿ. ಹಂಗೆ ಅಯ್ಯೋ ನನ್ನ ಕತೆ ಕೇಳಿಸ್ಕೊಂಡ್ರೆ ಆಗಲ್ಲ ಪಾಸ್ಟರ್, ಆದರೆ ನಿಮ್ಮ ಜೀವನದ ಕಥೆಯನ್ನು ಬದಲಾಯಿಸಿ
ಒಂದು ದೊಡ್ಡ ಅದ್ಭುತ ಮಾಡ್ತಾರೆ. ಎಂದು ದೇವರಿಗೆ ಹೇಳ್ರಿ, ಸ್ವಾಮಿ ನಿನ್ನ ದೃಷ್ಟಿಯಲ್ಲಿ ನಾನು ಅಮೂಲ್ಯನೆಂದು ತಿಳಿದುಕೊಳ್ಳಬೇಕು. ಆ ಹೃದಯವನ್ನು ಕೊಡ್ರಿ. ಎಲ್ಲ ಸೈತಾನನ ಕೆಟ್ಟ ಆಲೋಚನೆ ನನ್ನಿಂದ ಬಿಟ್ಟು ಹೋಗಲಿ ಸ್ವಾಮಿ. ನನ್ನ ಎಲ್ಲ ಭಾರ ನಿನಗೆ ಒಪ್ಪಿಸ್ತೇನೆ. ನನ್ನ ಜೀವಿತದಲ್ಲಿ ಒಂದು ಹೊಸ ಆರಂಭ ಕೊಡ್ರಿ ಅಂತ ಹೇಳಿ ಪ್ರೇಯರ್ ಮಾಡಿರಿ. ದೇವರು ನಿಮಗೆ ಒಂದು ಒಳ್ಳೆಯದು ಮಾಡಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ್ರಿ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಎಷ್ಟು ಒಳ್ಳೆಯ ದೇವರಪ್ಪ. ನಾವು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಕಣ್ಣೀರನ್ನು ನೋಡಿ ನಮಗೆ ಸಹಾಯ ಮಾಡುವ ದೇವರಪ್ಪ. ಅನೇಕರ ಜೀವಿತ ಬೇಸತ್ತು ಹೋಗಿದೆ, ನಿರಾಶೆಗೊಂಡಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ. ಯಾಕೆ ನನ್ನ ಜೀವನದಲ್ಲಿ ಏನೂ ನಡೆಯುತ್ತಾ ಇಲ್ಲ? ದೇವರೇ, ಈ ವಿಡಿಯೋ ನೋಡುವ ನಮ್ಮ ಜೊತೆಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇರ್ಬೋದು ಸ್ವಾಮಿ. ಅವರ ಜೀವನದಲ್ಲಿ ಒಂದು ಅದ್ಭುತ ಮಾಡಿರಿ. ಅವರ ಜೀವಿತದಲ್ಲಿ ಒಂದು ಅತಿಶಯವನ್ನು ಮಾಡಿರಿ. ಬಿಡುಗಡೆ ಕೊಡ್ರಿ. ಎಲ್ಲ ಸೈತಾನನಿಂದ ಬರುವ ಆತ್ಮಹತ್ಯೆ ಆಲೋಚನೆಗಳನ್ನು ಯೇಸುವಿನ ನಾಮದಲ್ಲಿ ಗದರಿಸ್ತೇನೆ ಸ್ವಾಮಿ. ಜೀವನ ಸತ್ತು ಹೋಗಿ ಜೀವಿಸೋದಲ್ಲಪ್ಪ ದೇವರೇ, ಜೀವಿಸಿ ತೋರಿಸಲಿಕ್ಕೆ ನಿನ್ನ ಮಕ್ಕಳಿಗೆ ಕೃಪೆ ಕೊಡ್ರಿ ಸ್ವಾಮಿ. ಒಂದು ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಬ್ಲೆಸ್ ಮಾಡಲಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಿಶ್ಚಯವಾಗಿ ಸಂಗತಿಗಳು ಬದಲಾಗಲಿಕ್ಕಿದೆ. ಅದ್ಭುತ ಸಾಕ್ಷಿಯನ್ನು ನನ್ನೊಟ್ಟಿಗೆ ನೀವು ಹಂಚಿಕೊಳ್ಳಿಕ್ಕಿದ್ದೀರಾ. ಈ ಸೇವೆಗಾಗಿ ಪ್ರಾರ್ಥಿಸ್ರಿ. ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ಈ ಸೇವೆಗಾಗಿ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತರಿ. ದೇವರು ನಿಮ್ಮನ್ನು ಘನಪಡಿಸಲಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಳಿಸಿಕೊಡ್ರಿ. ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಿದ್ದೇವೆ. ದೇವರು ದೊಡ್ಡ ಕಾರ್ಯ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.